ಶಿವಸೇನೆಯ ಫ್ಲಾಗ್ ಅಂತ ಅನ್ಸುತ್ತೆ. ಅದು ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ಸಂಚಾರ ಇದೀಗ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ತಡೆದು ಪುಂಡಾಟ, ಕರವೇ ವಿರೋಧ ಘೋಷಣೆ ಹಾಕಿ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸಾರಿಗೆ ಬಸ್ ಮೇಲೆ ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗ ಮತ್ತೆ ಮತ್ತಷ್ಟು ಪುಂಡಾಟ ಮುಂದುವರೆದಿದೆ ಅಂತ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕಂತಂದ್ರೆ ಇದು ಬೇಕು ಅಂತ ಗಲಭೆ ಎಬ್ಬಿಸಬೇಕು ಅಂತ ಸಂಘರ್ಷ ಉಂಟು ಮಾಡಬೇಕು ಅಂತಲೇ ಮಾಡ್ತಾ ಇರೋ ಹಾಗೆ ಮೇಲ್ನೋಟಕ್ಕೇನೆ ಕಾಣ್ತಾ ಇದೆ. ಸೊ ಇವರಿಗೆ ಶಾಂತಿ ಬೇಡ, ಸೌಹಾರ್ದತೆ ಬೇಡ, ನೆಮ್ಮದಿಯ ಬದುಕು ಬೇಡ, ಗಲಾಟೆ ಮಾಡೋದೇ ಇವರ ಉದ್ದೇಶನಾ? ಮೈಲಾರಿ, ಖಂಡಿತ ಶ್ರೀಲಕ್ಷ್ಮಿ, ಇದು ಇವತ್ತಿಂದಲ್ಲ ನಿನ್ನೆದಲ್ಲ, ಸುಮಾರು 50 ವರ್ಷಗಳಿಂದ ಕೂಡ ಭಾಷೆ ಗಡಿ ವಿಚಾರದಲ್ಲಿ ಮುಂದಿಟ್ಟುಕೊಂಡಂಥ ಈ ಶಿವಸೇನೆ MS ಪುಂಡ್ರು ಈ ರೀತಿಯಾಗಿ ಕನ್ನಡಿಗರ ಮೇಲೆ ಅನ್ಯಾಯ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಭಾಗದ ಏನು ಬೆಳಗಾವಿ ಅಥವಾ ನಮ್ಮ ಕರ್ನಾಟಕ ಭಾಗದ ಯಾವೊಬ್ಬ ರಾಜಕಾರಣಿ ಕೂಡ ತುಟಿ ಪಿಟಿಕ್ ಅಂತಲ್ಲ. ಇದರಿಂದ ಈ ರೀತಿಯಾಗಿ ಅಂದರೆ ಮರಾಠಿಗರ ಹಿತಾಸಕ್ತಿ ಮಾತ್ರ ಅವ್ರಿಗೆ ಬೇಕು. ಇದರಿಂದ ಈ ರೀತಿ ಕನ್ನಡಿಗರ ಮೇಲೆ ನಿರಂತರವಾಗಿ ಹಲ್ಲೆಗಳು ಆಗ್ತಾನೆ ಹೋಗ್ತವೆ. ಆದರೆ ಸರ್ಕಾರ ಏನು ಇಲ್ಲಿರುವಂಥ ಏನು MS ಪುಂಡ್ರ ಇರ್ಬೋದು, ಮರಾಠಿ ಪುಂಡ್ರ ಮೇಲೆ ದಿಟ್ಟವಾದಂಥ ಕ್ರಮವನ್ನು ಕೈಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಿದೆ. ಹೀಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಏನು ನಮ್ಮ ರಾಜ್ಯದ ಕರ್ನಾಟಕದ ಬಸ್ಗಳ ಮೇಲೆ ಭಗವಾ ಧ್ವಜವನ್ನು ಇಟ್ಟು ಶಿವಸೇನಾ ಪುಂಡ್ರು ಪುಂಡಾಟವನ್ನು ಮೇರ್ತಾ ಇದ್ದಾರೆ. ಮತ್ತೊಂದೆಡೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾದಂಥ ಏನು ಮಹದೇವಪ್ಪ ಏನು ಹುಕ್ಕೇರಿ ಏನಿದ್ದಾನೆ ಆತನ ಮೇಲೆ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು ಅಥವಾ ವಿವಿಧ ಏನು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದೆ. ಹೀಗಾಗಿ ಬೆಳಗಾವಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಯಾವಾಗ ಬೇಕಾದರೂ ಅದು ಸ್ಫೋಟ ಆಗ್ಬೋದು. ಆದರೆ ಇಲ್ಲಿರುವಂಥ ನಾಯಕರು ಏನಿದ್ದಾರೆ ಅವರು ಕೂಡ ಇಲ್ಲಿ ಸರಿಯಾಗಿ ಮಾತನಾಡಬೇಕು. MS ಏನು ಮರಾಠಿ ಮತಗಳ ಓಲೈಕೆ ಏನಿದೆ, ಮರಾಠಿಗರ ಹಿತಾಸಕ್ತಿ ಏನಿದೆ ಅದನ್ನು ಬದಿಗೊತ್ತಿ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಬೇಕಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಶಿವಸೇನೆಯ ಫ್ಲಾಗ್ ಅಂತ ಅನ್ಸುತ್ತೆ. ಅದು ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ಸಂಚಾರ ಇದೀಗ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ತಡೆದು ಪುಂಡಾಟ, ಕರವೇ ವಿರೋಧ ಘೋಷಣೆ ಹಾಕಿ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸಾರಿಗೆ ಬಸ್ ಮೇಲೆ ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗ ಮತ್ತೆ ಮತ್ತಷ್ಟು ಪುಂಡಾಟ ಮುಂದುವರೆದಿದೆ ಅಂತ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕಂತಂದ್ರೆ ಇದು ಬೇಕು ಅಂತ ಗಲಭೆ ಎಬ್ಬಿಸಬೇಕು ಅಂತ ಸಂಘರ್ಷ ಉಂಟು ಮಾಡಬೇಕು ಅಂತಲೇ ಮಾಡ್ತಾ ಇರೋ ಹಾಗೆ ಮೇಲ್ನೋಟಕ್ಕೇನೆ ಕಾಣ್ತಾ ಇದೆ. ಸೊ ಇವರಿಗೆ ಶಾಂತಿ ಬೇಡ, ಸೌಹಾರ್ದತೆ ಬೇಡ, ನೆಮ್ಮದಿಯ ಬದುಕು ಬೇಡ, ಗಲಾಟೆ ಮಾಡೋದೇ ಇವರ ಉದ್ದೇಶನಾ? ಮೈಲಾರಿ, ಖಂಡಿತ ಶ್ರೀಲಕ್ಷ್ಮಿ, ಇದು ಇವತ್ತಿಂದಲ್ಲ ನಿನ್ನೆದಲ್ಲ, ಸುಮಾರು 50 ವರ್ಷಗಳಿಂದ ಕೂಡ ಭಾಷೆ ಗಡಿ ವಿಚಾರದಲ್ಲಿ ಮುಂದಿಟ್ಟುಕೊಂಡಂಥ ಈ ಶಿವಸೇನೆ MS ಪುಂಡ್ರು ಈ ರೀತಿಯಾಗಿ ಕನ್ನಡಿಗರ ಮೇಲೆ ಅನ್ಯಾಯ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಭಾಗದ ಏನು ಬೆಳಗಾವಿ ಅಥವಾ ನಮ್ಮ ಕರ್ನಾಟಕ ಭಾಗದ ಯಾವೊಬ್ಬ ರಾಜಕಾರಣಿ ಕೂಡ ತುಟಿ ಪಿಟಿಕ್ ಅಂತಲ್ಲ. ಇದರಿಂದ ಈ ರೀತಿಯಾಗಿ ಅಂದರೆ ಮರಾಠಿಗರ ಹಿತಾಸಕ್ತಿ ಮಾತ್ರ ಅವ್ರಿಗೆ ಬೇಕು. ಇದರಿಂದ ಈ ರೀತಿ ಕನ್ನಡಿಗರ ಮೇಲೆ ನಿರಂತರವಾಗಿ ಹಲ್ಲೆಗಳು ಆಗ್ತಾನೆ ಹೋಗ್ತವೆ. ಆದರೆ ಸರ್ಕಾರ ಏನು ಇಲ್ಲಿರುವಂಥ ಏನು MS ಪುಂಡ್ರ ಇರ್ಬೋದು, ಮರಾಠಿ ಪುಂಡ್ರ ಮೇಲೆ ದಿಟ್ಟವಾದಂಥ ಕ್ರಮ
ಕ್ರಮವನ್ನು ಕೈಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಿದೆ. ಹೀಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಏನು ನಮ್ಮ ರಾಜ್ಯದ ಕರ್ನಾಟಕದ ಬಸ್ಗಳ ಮೇಲೆ ಭಗವಾ ಧ್ವಜವನ್ನು ಇಟ್ಟು ಶಿವಸೇನೆ ಪುಂಡರು ಪುಂಡಾಟವನ್ನು ಮೇರ್ತಾ ಇದ್ದಾರೆ. ಮತ್ತೊಂದೆಡೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾದಂಥ ಏನು ಮಹದೇವಪ್ಪ ಏನು ಹುಕ್ಕೇರಿ ಏನಿದ್ದಾನೆ ಆತನ ಮೇಲೆ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು ಅಥವಾ ವಿವಿಧ ಏನು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದೆ. ಹೀಗಾಗಿ ಬೆಳಗಾವಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಯಾವಾಗ ಬೇಕಾದರೂ ಅದು ಸ್ಫೋಟ ಆಗ್ಬೋದು. ಆದರೆ ಇಲ್ಲಿರುವಂಥ ನಾಯಕರು ಏನಿದ್ದಾರೆ ಅವರು ಕೂಡ ಇಲ್ಲಿ ಸರಿಯಾಗಿ ಮಾತನಾಡಬೇಕು. MS ಏನು ಮರಾಠಿ ಮತಗಳ ಓಲೈಕೆ ಏನಿದೆ, ಮರಾಠಿಗರ ಹಿತಾಸಕ್ತಿ ಏನಿದೆ ಅದನ್ನು ಬದಿಗೊತ್ತಿ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಬೇಕಿರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಶಿವಸೇನೆಯ ಫ್ಲಾಗ್ ಅಂತ ಅನ್ಸುತ್ತೆ ಅದು. ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ಸಂಚಾರ ಇದೀಗ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕೊಲ್ಲಾಪುರದಿಂದ ಕರ್ನಾಟಕಕ್ಕೆ ಬರುವಂತಹ ಬಸ್ ತಡೆದು ಪುಂಡಾಟ, ಕರವೇ ವಿರೋಧ ಘೋಷಣೆ ಹಾಕಿ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸಾರಿಗೆ ಬಸ್ ಮೇಲೆ ಭಗವಾ ಧ್ವಜವನ್ನ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಈಗ ಮತ್ತೆ ಮತ್ತಷ್ಟು ಪುಂಡಾಟ ಮುಂದುವರೆದಿದೆ ಅಂತ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಯಾಕಂತಂದ್ರೆ ಇದು ಬೇಕು ಅಂತ ಗಲಭೆ ಎಬ್ಬಿಸಬೇಕು ಅಂತ ಸಂಘರ್ಷ ಉಂಟು ಮಾಡಬೇಕು ಅಂತಲೇ ಮಾಡ್ತಾ ಇರೋ ಹಾಗೆ ಮೇಲ್ನೋಟಕ್ಕೇನೆ ಕಾಣ್ತಾ ಇದೆ. ಸೊ ಇವರಿಗೆ ಶಾಂತಿ ಬೇಡ, ಸೌಹಾರ್ದತೆ ಬೇಡ, ನೆಮ್ಮದಿಯ ಬದುಕು ಬೇಡ, ಗಲಾಟೆ ಮಾಡೋದೇ ಇವರ ಉದ್ದೇಶನಾ? ಮೈಲಾರಿ. ಖಂಡಿತ ಶ್ರೀಲಕ್ಷ್ಮಿ, ಇದು ಇವತ್ತಿಂದಲ್ಲ ನಿನ್ನೆದಲ್ಲ ಸುಮಾರು 50 ವರ್ಷಗಳಿಂದ ಕೂಡ ಭಾಷೆ ಗಡಿ ವಿಚಾರದಲ್ಲಿ ಮುಂದಿಟ್ಟುಕೊಂಡಂಥ ಈ ಶಿವಸೇನೆ MS ಪುಂಡರು ಈ ರೀತಿಯಾಗಿ ಕನ್ನಡಿಗರ ಮೇಲೆ ಅನ್ಯಾಯ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಭಾಗದ ಏನು ಬೆಳಗಾವಿ ಅಥವಾ ನಮ್ಮ ಕರ್ನಾಟಕ ಭಾಗದ ಯಾವೊಬ್ಬ ರಾಜಕಾರಣಿ ಕೂಡ ತುಟಿ ಪಿಟಿಕ್ ಅಂತಲ್ಲ. ಇದರಿಂದ ಈ ರೀತಿಯಾಗಿ ಅಂದರೆ ಮರಾಠಿಗರ ಹಿತಾಸಕ್ತಿ ಮಾತ್ರ ಅವ್ರಿಗೆ ಬೇಕು. ಇದರಿಂದ ಈ ರೀತಿ ಕನ್ನಡಿಗರ ಮೇಲೆ ನಿರಂತರವಾಗಿ ಹಲ್ಲೆಗಳು ಆಗ್ತಾನೆ ಹೋಗ್ತವೆ. ಆದರೆ ಸರ್ಕಾರ ಏನು ಇಲ್ಲಿರುವಂಥ ಏನು MS ಪುಂಡ್ರಿರ್ಬೋದು, ಮರಾಠಿ ಪುಂಡ್ರ ಮೇಲೆ ದಿಟ್ಟವಾದಂಥ ಕ್ರಮವನ್ನು ಕೈಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಿದೆ. ಹೀಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಕೂಡ ಏನು ನಮ್ಮ ರಾಜ್ಯದ ಕರ್ನಾಟಕದ ಬಸ್ಗಳ ಮೇಲೆ ಭಗವಾ ಧ್ವಜವನ್ನು ಇಟ್ಟು ಶಿವಸೇನೆ ಪುಂಡರು ಪುಂಡಾಟವನ್ನು ಮೇರ್ತಾ ಇದ್ದಾರೆ. ಮತ್ತೊಂದೆಡೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾದಂಥ ಏನು ಮಹದೇವಪ್ಪ ಏನು ಹುಕ್ಕೇರಿ ಏನಿದ್ದಾನೆ ಆತನ ಮೇಲೆ ಪೋಕ್ಸೋ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇರಬಹುದು ಅಥವಾ ವಿವಿಧ ಏನು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದೆ. ಹೀಗಾಗಿ ಬೆಳಗಾವಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಯಾವಾಗ ಬೇಕಾದರೂ ಅದು ಸ್ಫೋಟ ಆಗ್ಬೋದು. ಆದರೆ ಇಲ್ಲಿರುವಂಥ ನಾಯಕರು ಏನಿದ್ದಾರೆ